ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 11 ಆಗಸ್ಟ್ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,154.25 388 ಪಿಟಿಎಸ್ 0.49% ಕುಸಿದಿದೆ. ಅತಿ ಹೆಚ್ಚು ಲಾಭ. ಅಟರ್ನಲ್ 2.50% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಅಲ್ಟ್ರಾಟೆಕ್ ಸಿಮೆಂಟ್ 2.14% ಕುಸಿದಿದೆ. ನಿಫ್ಟಿ 50 ಇಂದು 24,471.700.46% ಆಗಿದೆ. -0.46% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ 388 ಅಂಕ ಕುಸಿತ. ನಿಫ್ಟಿ 24,421ಕ್ಕೆ ಮುಕ್ತಾಯ. ಬಿಎಸ್ಇ ಸೆನ್ಸೆಕ್ಸ್ (0.49%) ಕುಸಿದು 78,154.25ಕ್ಕೆ ಮುಕ್ತಾಯಗೊಂಡರೆ, ಎನ್ಎಸ್ಇ ನಿಫ್ಟಿ 50 (0.46%) ಕುಸಿದು 24,421.70ಕ್ಕೆ ತಲುಪಿತು. ಪ್ರಮುಖವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ (2.14%) ಮತ್ತು ಎಂ (1.62%) ಕುಸಿತ ಕಂಡವು. ಗೌತಮ್ ಅದಾನಿಗೆ ಯುಎಸ್ ವಂಚನೆ ಪ್ರಕರಣದಿಂದ ಮುಕ್ತಿ. $800 ಮಿಲಿಯನ್ ಸಾಲ ಮಂಜೂರು. ಗೌತಮ್ ಅದಾನಿ ಅವರು ಯುಎಸ್ ಲಂಚ ಮತ್ತು ವಂಚನೆ ಆರೋಪಗಳಿಂದ ಮುಕ್ತಿ ಪಡೆದಿದ್ದು, 2 ವರ್ಷಗಳ ಕಾನೂನು ಹೋರಾಟ ಕೊನೆಗೊಂಡಿದೆ. ಇದರ ಬೆನ್ನಲ್ಲೇ ಅದಾನಿ ಗ್ರೂಪ್ ತನ್ನ ಡೇಟಾ ಸೆಂಟರ್ ಯೋಜನೆಗಾಗಿ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳಿಂದ $800 ಮಿಲಿಯನ್ ಸಾಲವನ್ನು ಪಡೆದುಕೊಂಡಿದೆ. ಭಾರತೀಯ ಚಿಲ್ಲರೆ ವ್ಯಾಪಾರಿಗಳು ಈಕ್ವಿಟಿ ಡೆರಿವೇಟಿವ್ಸ್ನಲ್ಲಿ $9.6 ಬಿಲಿಯನ್ ನಷ್ಟ ಅನುಭವಿಸಿದ್ದಾರೆ. ಭಾರತದಲ್ಲಿ ವೈಯಕ್ತಿಕ ವ್ಯಾಪಾರಿಗಳು ಈಕ್ವಿಟಿ ಡೆರಿವೇಟಿವ್ಗಳ ಖರೀದಿ ಮತ್ತು ಮಾರಾಟದಲ್ಲಿ $916.85 ಬಿಲಿಯನ್ $9.6 ಬಿಲಿಯನ್ ನಷ್ಟ ಅನುಭವಿಸಿದ್ದಾರೆ. ಈ ಭಾರಿ ನಷ್ಟವು ಹೈ ಲೇವರೇಜ್ ಆಪ್ಷನ್ಸ್ ವ್ಯಾಪಾರದಲ್ಲಿ ಭಾಗವಹಿಸುವ ಚಿಲ್ಲರೆ ಹೂಡಿಕೆದಾರರ ಹೆಚ್ಚುತ್ತಿರುವ ಅಪಾಯಗಳನ್ನು ಎತ್ತಿ ತೋರಿಸುತ್ತದೆ. ಕಚ್ಚಾ ತೈಲ ಬೆಲೆ $82 ಮತ್ತು 65 ಸೆಂಟ್ಗೆ ಏರಿಕೆಯಾಗುತ್ತಿದ್ದಂತೆ ರೂಪಾಯಿ ಮೌಲ್ಯ ಕುಸಿತ. ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ನಡುವೆ ಯುಎಸ್ ಡಾಲರ್ ಎದುರು ಭಾರತೀಯ ರೂಪಾಯಿ (0.15%) ಕುಸಿದು 95.43ಕ್ಕೆ ತಲುಪಿದೆ. ಈ ನಡುವೆ ಯುಎಸ್ ಇರಾನ್ ಬಿಕ್ಕಟ್ಟಿನಿಂದಾಗಿ ಕಚ್ಚಾ ತೈಲ ಬೆಲೆ (0.65% ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $82 ಮತ್ತು 65 ಸೆಂಟ್ಗೆ ತಲುಪಿದೆ. ಚಿನ್ನದ ಬೆಲೆ $4,447 ಮತ್ತು 30 ಸೆಂಟ್ಗೆ ಇಳಿಕೆ. ಬೆಳ್ಳಿ ಬೆಲೆ $65 ಮತ್ತು 43 ಸೆಂಟ್ಗೆ ಕುಸಿತ. ಮಂಗಳವಾರ ಚಿನ್ನದ ಬೆಲೆ (0.66% ಕುಸಿದು ಪ್ರತಿ ಟ್ರಾಯ್ ಔನ್ಸ್ಗೆ $4,447 ಮತ್ತು 30 ಸೆಂಟ್ಗೆ ತಲುಪಿದೆ. ಬೆಳ್ಳಿ ಬೆಲೆಯು (0.80% ಕುಸಿದು ಪ್ರತಿ ಟ್ರಾಯ್ ಔನ್ಸ್ಗೆ $65 ಮತ್ತು 43 ಸೆಂಟ್ಗೆ ಸ್ಥಿರಗೊಂಡಿದೆ. ಜುಲೈನಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ (4.4% ಬದಲಾಗದೆ ಉಳಿಯುವ ಸಾಧ್ಯತೆ. ಜುಲೈನಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರವು (4.4% ಸ್ಥಿರವಾಗಿ ಉಳಿಯುವ ಸಾಧ್ಯತೆಯಿದೆ ಎಂದು ಮಿಂಟ್ ಸಮೀಕ್ಷೆ ತಿಳಿಸಿದೆ. ಈ ಸ್ಥಿರತೆಯು ಸ್ಥೂಲ ಆರ್ಥಿಕ ಸೂಚಕಗಳನ್ನು ಮೇಲ್ವಿಚಾರಣೆ ಮಾಡುವ ನೀತಿ ನಿರೂಪಕರಿಗೆ ಸ್ವಲ್ಪ ಪರಿಹಾರವನ್ನು ನೀಡಬಹುದು. ವಿಸ್ತರಣೆಗೆ ಧನಸಹಾಯ ನೀಡಲು ಇಂಟೆಲ್ $20 ಬಿಲಿಯನ್ ಷೇರು ಮಾರಾಟ ಮಾಡಿದೆ. ಇಂಟೆಲ್ ತನ್ನ ಆರಂಭಿಕ ಗುರಿಯಾದ $15 ಬಿಲಿಯನ್ ಮೀರಿ $20 ಬಿಲಿಯನ್ ಷೇರು ಮಾರಾಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಹಣವನ್ನು ಅದರ ಉತ್ಪಾದನಾ ವಿಸ್ತರಣೆ ಯೋಜನೆಗಳಿಗೆ ಬಳಸಲಾಗುತ್ತದೆ. ಎ ಬೇಡಿಕೆ ಹೆಚ್ಚುತ್ತಿದ್ದಂತೆ ಎನ್ವಿಡಿಯಾ $500 ಬಿಲಿಯನ್ ಹಣಕಾಸು ನೆರವು ಪಡೆದಿದೆ. ಎ ಮೂಲಸೌಕರ್ಯವನ್ನು ಬೆಂಬಲಿಸಲು ಕಂಪನಿಯು $500 ಬಿಲಿಯನ್ ಹಣಕಾಸು ನೆರವು ಪಡೆದಿದೆ ಎಂದು ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್ ಘೋಷಿಸಿದ್ದಾರೆ. ಎನ್ವಿಡಿಯಾ ಚಿಪ್ಸ್ ವ್ಯಾಪಕವಾಗಿ ಬಳಕೆಯಲ್ಲಿರುವುದರಿಂದ ಅವು ಹೆಚ್ಚು ಹೂಡಿಕೆ ಮಾಡಬಹುದಾದ ಆಸ್ತಿಗಳಾಗಿವೆ ಎಂದು ಹುವಾಂಗ್ ಒತ್ತಿ ಹೇಳಿದ್ದಾರೆ. ₹10 ಮತ್ತು ₹20 ಮುಖಬೆಲೆಯ 1 ಬಿಲಿಯನ್ ಪಾಲಿಮರ್ ನೋಟುಗಳ ಪರಿಚಯಕ್ಕೆ ಸರ್ಕಾರ ಅನುಮೋದನೆ. ₹10 ಮತ್ತು ₹20 ಮುಖಬೆಲೆಯ 1 ಬಿಲಿಯನ್ ಪಾಲಿಮರ್ ಬ್ಯಾಂಕ್ ನೋಟುಗಳ ಖರೀದಿ ಮತ್ತು ಪರಿಚಯಕ್ಕೆ ಭಾರತ ಸರ್ಕಾರ ಅನುಮೋದನೆ ನೀಡಿದೆ. ಈ ಬಾಳಿಕೆ ಬರುವ ಪಾಲಿಮರ್ ನೋಟುಗಳನ್ನು ಪ್ರಸ್ತುತ ಇರುವ ಕಾಗದದ ನೋಟುಗಳ ಜೊತೆಗೆ ಚಲಾವಣೆಗೆ ತರಲಾಗುವುದು. ಸಿಮೆನ್ಸ್ ಮೊದಲ ತ್ರೈಮಾಸಿಕ ನಿವ್ವಳ ಲಾಭ (18% ಕುಸಿದು ₹343 ಕೋಟಿಗೆ ತಲುಪಿದೆ. ಸಿಮೆನ್ಸ್ ಮೊದಲ ತ್ರೈಮಾಸಿಕದಲ್ಲಿ ₹343 ಕೋಟಿ ನಿವ್ವಳ ಲಾಭವನ್ನು ವರದಿ ಮಾಡಿದ್ದು, ಕಳೆದ ವರ್ಷದ ಇದೇ ತ್ರೈಮಾಸಿಕದ ₹422 ಕೋಟಿಗೆ ಹೋಲಿಸಿದರೆ (18% ಕುಸಿತ ಕಂಡಿದೆ. ಆದಾಗ್ಯೂ ಈ ತ್ರೈಮಾಸಿಕದಲ್ಲಿ ಕಂಪನಿಯ ಆದಾಯವು ₹4,714 ಕೋಟಿಯಷ್ಟಿದೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%.
ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, HDFC ಬ್ಯಾಂಕ್ 6.60%. ಚಿನ್ನ $4,447 ಮತ್ತು 30 ಸೆಂಟ್ 0.66% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $1,36,454 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.66% ಕುಸಿದಿದೆ. ಹಿಂದಿನ ಮುಕ್ತಾಯ $4,477 ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $65 ಮತ್ತು 43 ಸೆಂಟ್ 0.80% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $2,008 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.80% ಕುಸಿದಿದೆ. ಹಿಂದಿನ ಮುಕ್ತಾಯ $65 ಮತ್ತು 96 ಸೆಂಟ್ ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $82 ಮತ್ತು 65 ಸೆಂಟ್ 0.65% ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 0.65% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $82 ಮತ್ತು 12 ಸೆಂಟ್ ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 43 ಸೆಂಟ್ 0.15%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.15% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 29 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. LPG ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $2,906. ಬೆಂಗಳೂರು $944 ಮತ್ತು 50 ಪೈಸಾ, $2,821. ಹೈದರಾಬಾದ್ $994, $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.